ಯಾರೂ ಕಾಣದ ಯಾರೂ ನೋಡದ ಅದುವೇ ನಮ್ಮೂರು. ಇಲ್ಲಿದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ. ಇದು ಸುಮ್ಮನೆ, ಇದು ಬರ್ತೀವಿ, ಜೀವನ ಮಾಡ್ತೀವಿ, ಹೊರಟೋಗ್ತೀವಿ. ಇನ್ನು ಚಿರನೂತನವಾಗಿರ್ಬೇಕಾದ ಮನೆ ಯಾವುದು? ಆ ಮನೆ, ಅದು ಪರಮಾತ್ಮನ ಮನೆ. ಆ ಪರಮಾತ್ಮನ ಮನೆಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಂಪಾದನೆ ಇರಬೇಕು. ಯಾವ ಸಂಪಾದನೆ? ಒಳ್ಳೆಯ ಸಂಪಾದನೆ, ಪುಣ್ಯದ ಸಂಪಾದನೆ, ಆ ಧರ್ಮ ಕರ್ಮದ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಬಿದಿರು ಮಂಟಪವ ಸಿಂಗಾರ ಮಾಡಿ ಹೆಣವನ್ನು ತೊಳೆದು ಅದರಲ್ಲಿ ಇರಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯ ಮಾಡಿ ಊರಿನ ಜನರು ಮಣ್ಣು ಮಾಡುವರು. ತಾಯಿಯ ಗರ್ಭದಿಂದ ಭೂಮಿಗೆ ಬರುವಾಗ ಕಂದನಿಗೆ ಯಾರ ಮಡಿಲಲ್ಲಿ ನಾನು ಜನಿಸ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಸಾಯುವಾಗಲೂ ಕೂಡ ನಾನು ಎಲ್ಲಿ ಸಾಯ್ತಾ ಇದ್ದೀನಿ, ನನ್ನನ್ನು ಯಾರು ಒತ್ಕೊಂಡು ಹೋಯ್ತಾವ್ರಿ ಅಂತ ಗೊತ್ತಿಲ್ವಂತೆ. ನೋಡಿ, ಜಗತ್ತಲ್ಲಿ ಇದೇ ನಿಜವಾದ ಸತ್ಯ. ಮಗು ಹುಟ್ಟುವಾಗ ಯಾರು ಎತ್ತವ್ರೆ ಅಂತ ಗೊತ್ತಿಲ್ಲ, ಸತ್ತಾಗ ಯಾರು ಒತ್ತವರೇ ಅಂತ ಗೊತ್ತಾಗೋದಿಲ್ಲ. ಇದೇ ಜೀವನ. ಬದುಕಿರುವ 3 ದಿನದಲ್ಲಿ ಸುಖವಾಗಿ ಸಂತೋಷವಾಗಿ ಯಾವುದೇ ನೋವನ್ನ ಪಡೆದೆ, ಯಾರಿಗೂ ನೋವನ್ನ ಕೊಡದೆ ಬದುಕುವುದೇ ಜೀವನದ ಮರ್ಮ. ಸತ್ತವರೆಲ್ಲ ಸೇರುವ ಊರು, ಯಾರೂ ಕಾಣದ ಯಾರೂ ನೋಡದ ಅದುವೇ ನಮ್ಮೂರು, ಅದುವೇ ನಮ್ಮೂರು. ಸತ್ತವರೆಲ್ಲ ಸೇರುವ ಊರು, ಯಾರೂ ಕಾಣದ ಯಾರೂ ನೋಡದ, ಯಾರೂ ಕಾಣದ ಯಾರೂ ನೋಡದ ಅದುವೇ ನಮ್ಮೂರು, ಅದುವೇ ನಮ್ಮೂರು. ಸತ್ತವರೆಲ್ಲ ಸೇರುವ ಊರು, ಯಾರೂ ಕಾಣದ ಯಾರೂ ನೋಡದ, ಯಾರೂ ಕಾಣದ ಯಾರೂ ನೋಡದ ಅದುವೇ ನಮ್ಮೂರು, ಅದುವೇ ನಮ್ಮೂರು.
ಯಮನೂರು ಸೇರಲೇಬೇಕು ಆ ಯಮನೂರು ಸತ್ತವರೆಲ್ಲ ಸೇರುವ ಊರು ಯಾರು ಕಾಣದ ಯಾರು ನೋಡದ ಯಾರು ಕಾಣದ ಯಾರು ನೋಡದ ಅದುವೇ ನಮ್ಮೂರು ಅದುವೇ ನಮ್ಮೂರು ಬಿದಿರು ಮಂಟಪವ ಸಿಂಗಾರ ಮಾಡಿ ಎಣವನ್ನು ತೊಳೆದು ಅದರಲ್ಲಿ ಇರಿಸಿ ಬಿದಿರು ಮಂಟಪವ ಸಿಂಗಾರ ಮಾಡಿ ಎಣವನ್ನು ತೊಳೆದು ಅದರಲ್ಲಿ ಇರಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯ ಮಾಡಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯ ಮಾಡಿ ಊರಿನ ಜನರು ಮಣ್ಣು ಮಾಡುವರು ನಿನ್ನ ಪ್ರೀತಿಯ ಮಕ್ಕಳು ಬೆಂಕಿ ಹಾಕುವರು ನಿನ್ನ ಬಂಧು ಬಳಗವೆಲ್ಲ ಮೂರಿಡಿ ಮಣ್ಣ ಹಾಕುವರು ಸತ್ತವರೆಲ್ಲ ಸೇರುವ ಊರು ಯಾರು ಕಾಣದ ಯಾರು ನೋಡದ ಯಾರು ಕಾಣದ ಯಾರು ನೋಡದ ಅದುವೇ ನಮ್ಮೂರು ಅದುವೇ ನಮ್ಮೂರು ಅದುವೇ